ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೈಸೂರಿನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಅಂತ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಸೈಟ್ ಬೇಡ ಅಂತ ಪತ್ರ ಬರೆದಿದ್ದರು. ಈಗ ಅಧಿಕೃತವಾಗಿ ಮೂಡಾಗೂ ಕೂಡ ಪತ್ರವನ್ನು ನೀಡಲಾಗಿದೆ. ಪಾರ್ವತಿಯವರ ಹೆಸರಲ್ಲಿದ್ದಂಥ ಸೈಟ್ಗಳು 14 ಸೈಟ್ಗಳ ಖಾತೆ ರದ್ದಾಗಿದೆ. ಈಗಾಗಲೇ ಪಾರ್ವತಿ ಹೆಸರಿನಲ್ಲಿದ್ದ ಸೈಟ್ಗಳು ಈಗ ಅಧಿಕೃತವಾಗಿ ಮೂಡಾ ಪಾಲಾಗಿದೆ. ಮೂಡಾಗೆ ಮತ್ತೆ ವಾಪಸ್ ನೀಡಲಾಗಿದೆ. 14 ಸೈಟ್ಗಳು ಮೂಡಾಗೆ ವಾಪಸ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪಾರ್ವತಿಯವರು ಬರೆದಂಥ ಪತ್ರವನ್ನು ಮೂಡಾ ಆಯುಕ್ತ ರಘುನಂದನ್ ಅವರಿಗೆ ನೀಡಲಾಗಿದೆ. ರಘುನಂದನ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಧಿಕೃತವಾಗಿ 14 ಸೈಟ್ಗಳ ಕ್ರಯಪತ್ರ ಈಗ ರದ್ದಾಗಿದೆ ಅಂತ ಮೂಡಾ ಆಯುಕ್ತ ನೇರವಾಗಿ ಹೇಳ್ತಾ ಇದ್ದಾರೆ. ಸ್ವಇಚ್ಛೆಯಿಂದ ಬಂದು ಕೊಟ್ಟಿದ್ದೇವೆ, ನಾವು ಸ್ವೀಕರಿಸಿದ್ದೇವೆ. ಸ್ವಇಚ್ಛೆಯಿಂದ ಬಂದು ಕೊಟ್ಟಿದ್ದಕ್ಕೆ ನಾವೀಗ ಅದನ್ನು ಸ್ವೀಕರಿಸಿದ್ದೇವೆ ಅಂತ ಮೂಡಾ ಆಯುಕ್ತ ರಘುನಂದನ್ ಅವರು ಹೇಳಿದ್ದಾರೆ. ಮೈಸೂರಿನಲ್ಲಿ TV9 ಜೊತೆಗೆ ಮಾತನಾಡ್ತಾ ರಘುನಂದನ್ ಸಾಕಷ್ಟು ವಿವರಗಳನ್ನು ಕೊಟ್ಟರು. ಅಂತಾನೆ ಮುಖ್ಯಮಂತ್ರಿ ಪತ್ನಿ ಪಾರ್ವತಿಯವರು ಒಂದು ಅಧಿಕೃತವಾಗಿ ಮೂಡಾಕ್ಕೆ ಪತ್ರವನ್ನು ಬರೆದಿದ್ದು, ಪತ್ರವನ್ನು ಬರೆದು 14 ಸೈಟ್ಗಳನ್ನು ಮತ್ತೆ ವಾಪಸ್ ಕೊಡೋದಾಗಿ ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂತೆ ಮೂಡಾ ಆಯುಕ್ತ ರಘುನಂದನ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಬೆಳಿಗ್ಗೆ ನಿಮ್ಮೆಲ್ಲರಿಗೂ ತಿಳಿಸಿದಂತೆ ನಮಗೆ ಒಂದು ಪತ್ರ ಕೊಟ್ಟಿದ್ದರು ಶ್ರೀಮತಿ ಪಾರ್ವತಿ ಅವರ ಮಗ ಆದಂಥ ಡಾಕ್ಟರ್ ಯತೀಂದ್ರ MLA ಅವರು. ಅದ್ರ ಬಗ್ಗೆ ನಾನು ಬೆಳಿಗ್ಗೆ ಮಾತಾಡಿದಾಗ ತಮಗೆ ಅದೆಲ್ಲ ನೋಡಿಕೊಂಡು ಪ್ರೋಸೆಸ್ ಮಾಡಿ ಯಾವ ಥರ ಇದೆ ಏನು ಅಂತ ನೋಡಿಕೊಂಡು ನಾವು ಎಲ್ಲ ವಿಚಾರಿಸ್ಕೊಂಡು ಸೊ ಅದ್ರ ಬಗ್ಗೆ ಆ್ಯಕ್ಟ್ಸು ರೂಲ್ಸ್ ಏನಿದೆ ಎಲ್ಲ ನೋಡಿಕೊಂಡು ಮುಂದಿನ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದೆ. ಅದ್ರ ಪ್ರಕಾರ ನಾವೆಲ್ಲ ನೋಡಿಕೊಂಡು ಸೊ ನಮ್ಮ ಆ್ಯಕ್ಟಲ್ಲಿ ಏನಿದೆ ಪ್ರಾವಿಷನ್ಸ್ ಇದೆಯಾ ಇಲ್ವಾ ಎಲ್ಲ ನೋಡಿಕೊಂಡ್ವೆ. ನಮ್ಮ ಆ್ಯಕ್ಟಲ್ಲಿ ಪ್ರಾವಿಷನ್ಸ್ ಇದೆ, ಸ್ವಇಚ್ಛೆಯಿಂದ ವಾಪಸ್ ಕೊಟ್ಟಾಗ ತಗೊಳ್ಳೋಕ್ಕೆ ಪ್ರಾವಿಷನ್ಸ್ ಇದೆ. ಅದ್ರ ಪ್ರಕಾರ ಅದೇ ರೀತಿ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ನ ನಮ್ಮ ಲೀಗಲ್ ಆಫೀಸರ್ನ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅನ್ನೋದಕ್ಕೆ ಅಂತ ಹೇಳಿದ್ದಕ್ಕೆ ಸೊ ನಾವು ಡಿಟರ್ಮೈನ್ ಮಾಡಿಕೊಂಡು ವಿ ಅರೈವ್ಡ್ ಎಟ್ ಎ ಕನ್ಕ್ಲೂಷನ್ ಆ್ಯಂಡ್ ನಾವು ಇದನ್ನು ನಮಗೆ ವಾಪಸ್ ತೊಗೋಬೇಕು ಅಂದ್ಬಿಟ್ಟು ಒಂದು ಆದೇಶ ಮಾಡಿ ಇದು ಮಾಡಿದ್ದೀವಿ. ಸೇಲ್ ಡೀಡ್ ಕ್ಯಾನ್ಸಲ್ ಮಾಡೋಕ್ಕೆ ನಾವು ಆದೇಶ ಮಾಡಿ ಸಬ್ ರಿಜಿಸ್ಟ್ರಾರ್ ಅವ್ರಿಗೆ ಕೊಟ್ಟಿದ್ದೀವಿ.